ನಡೆದುಕೊಳ್ಳುತ್ತಾ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ನಮ್ಮೂರಿನ ಹಿಂದೂ ಮಹಾಸಭಾ ಗಣಪತಿ ಸಮಿತಿ ಸೂಡಿಯವರಿಂದ ಈ ಹಿಂದೂ ಧರ್ಮ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಸೈತಾ ಬಂಡಿಯವರು ವಹಿಸಿಕೊಳ್ಬೇಕಾಗಿ ಅವರಿಗೆ ಶಾಲನ ಶ್ರೀಮತಿ ಮೇಡಮ್ ಅವರು ಶಾಲನ ಹಾಕುವ ಮುಖಾಂತರ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರಬೇಕಾಗಿ ಅವರಲ್ಲಿ ವಿನಂತಿ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ರವಿ ದಂಡಿನ್ ಅವರಿಗೆ ಶ್ರೀ ಮಂಜುನಾಥ್ ಸೂರ್ಯವಂಶ ಅವರು ಶಾಲನ ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಮಂಜುನಾಥ್ ಸೂರ್ಯವಂಶ ಅವರು ಶ್ರೀ ರವಿ ದಂಡಿನ್ ಅವರಿಗೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಕೇವಲ 11ನೇ ವಯಸ್ಸಿಗೆ ತಮ್ಮ ಭಾಷಣದ ಚಾಟುನ ಮುಖಾಂತರ ಇಡೀ ರಾಜ್ಯದ ಮನೆ ಮಾತಾಗಿರುವ ಹಾರಿಕಾ ಮಂಜುನಾಥ್ ಅವರಿಗೆ ಶ್ರೀಮತಿ ಸೈತಾ ಬಂಡಿ ಮೇಡಮ್ ಅವರು ಶಾಲನ್ನ ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕೆಂದು ಅವರಲ್ಲಿ ಬೇಕಾದರೆ ದಯವಿಟ್ಟು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೋರ್ವ ಹಾಗೆ ಇನ್ನೋರ್ವ ಭಾಷಣಕಾರ ಆಗಿರ್ತಕ್ಕಂಥ ಶ್ರೀ ಕಿರಣ್ ಕುಮಾರ್ ವಿವೇಕಾಂಶಿ ಅವರಿಗೆ ಶ್ರೀ ವಿಜಯ್ ಕುಮಾರ್ ಕಲಾಲ್ ಅವರು ಶಾಲನ್ನ ಹಾಕೋದ್ರ ಮುಖಾಂತರ ಅವರು ಈ ಕಾರ್ಯಕ್ರಮಕ್ಕೆ ಕಿರಣ್ ಕುಮಾರ್ ವಿವೇಕಾಂಶ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ತಾನೆನ್ನದೇ ಹಿಂದೂ ಧರ್ಮ ಜಾಗೃತಿಗೋಸ್ಕರ ತನುಮನಧನವನ್ನು ಅರ್ಪಿಸಿದ ಸಮಸ್ತ ಹಿಂದೂ ಹೃದಯ ಬಾಂಧವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದೆ. ಧನ್ಯವಾದಗಳು. ಎಲ್ಲರನ್ನ ಆದರದಿಂದ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಸತೀಶ್ ಗುಲಾಟಿ ಅವರಿಗೆ ಧನ್ಯವಾದಗಳು. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರದ ಬೆಳಕನ್ನ, ಮನೆ ಮನೆಗಳಲ್ಲಿ ಪ್ರೀತಿಯ ಬೃಂದಾವನವನ್ನ, ಒಗ್ಗಟ್ಟಿನ ಬಲವನ್ನ ಜಗತ್ತಿಗೆ ತೋರಿಸೋಣ ಅಂತ ಮಾತು ಹೇಳ್ತಾ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದಂತ ಉದ್ಘಾಟನೆ, ಈ ಉದ್ಘಾಟನೆಯನ್ನ ಗೋಪೂಜೆ ಮಾಡುವುದರ ಮುಖಾಂತರ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಗೋಮಾತೆಯನ್ನ ಪೂಜೆ ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕೆಂದು ಕೇಳ್ಕೊಳ್ತಾರೆ. ದಯವಿಟ್ಟು ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ಕೂಡ ಈ ಗೋ ಪೂಜೆಯ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ. ಹಿಂದೂ ಧರ್ಮದ ಸಂಕೇತ ಮುಕ್ಕೋಟಿ ದೇವರ ತಾಯಿಯಲ್ಲಿ ಬಿಂಬಿತವಾಗಿರುವ ಗೋವಿನ ಪೂಜೆಯೊಂದಿಗೆ ಈ ಹಿಂದೂ ಧರ್ಮ ಜಾಗೃತಿ ಸಮಾರಂಭ ಉದ್ಘಾಟನೆ ಆಗುವುದು. ದಯವಿಟ್ಟು ಎಲ್ಲ ಬಂದವರು ಜೋರಾದ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಈ ಕಾರ್ಯಕ್ರಮ ಹಿಂದೂ ಧರ್ಮದ ಪ್ರತ್ಯೇಕ ಮುಕ್ಕೋಟಿ ದೇವರ ತಾಯಿಯಲ್ಲಿ ರಾಮದೇನು ಗೋವಿನ ಪೂಜೆ ಮೂಲಕ ಈ ಕಾರ್ಯಕ್ರಮ ಈಗ ಸಾಂಗವಾಗಿ ಉದ್ಘಾಟನೆಗೊಂಡಿದೆ.
ಹಾಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನೀವು ಸೈಡ್ ಸರಿ ಮುಂದಿನದಾಗಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಭಾಷಣಕಾರರ ಕಿರುಪರಿಚಯವನ್ನು ಕೂಡ ಶ್ರೀಮತಿ ಆರ್ ಶಿಕ್ಷಕಿಯವರು ಕೂಡ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ಎಲ್ಲ ಉದ್ಘಾಟಕರಿಗೆ. ಉದ್ಘಾಟನೆಗೈದ ಎಲ್ಲ ಚಿತ್ರಕ್ಕೆ ಪುಷ್ಪವನ್ನ ಹಾಕೋದ್ರ ಮುಖಾಂತರ ಈ ಕಾರ್ಯಕ್ರಮ ಮತ್ತೊಮ್ಮೆ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಸರಳ ಪ್ರಾರ್ಥನೆ. ದಯವಿಟ್ಟು ವೇದಿಕೆ ಎಡಭಾಗದಲ್ಲಿ ಅವರೆಲ್ಲ ಆ ಕಡೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಭವಾನಿ, ಜೈ 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 ಭವಾನಿ, ಜೈ 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 ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ದಯವಿಟ್ಟು ಎಲ್ಲ ಅತಿಥಿ ಭವನವರು ಪುಷ್ಪವನ್ನ ತಾಯಿ ಭಾರತಾಂಬೆ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಅರ್ಪಿಸುವ ಮುಖಾಂತರ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಎಲ್ಲ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಉದ್ಘಾಟನೆಗೊಂಡಿದೆ. ಪೂಜೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಪುಷ್ಪಾರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಶ್ರೀಮತಿ ಸಂಯುಕ್ತಾ ಬಂಡಿ ಅವರು ಪ್ರಾಸ್ತಾವಿಕ ನುಡಿಗೈಬೇಕೆಂದು ಕೇಳ್ಕೊತಾ ಇದ್ದಾರೆ. ಹಿಂದೂ ಮಹಾಗಣಪತಿಯ ಸಮಿತಿ ಸೂಡಿ ಇವರ ವತಿಯಿಂದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಸಂಭ್ರಮದಲ್ಲಿ ಇವತ್ತು ಹಿಂದೂ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಕ್ಕಂಥ ತುಂಬ ಖುಷಿ ಅನಿಸ್ತೈತಿ. ಈ ಕಾರ್ಯಕ್ರಮದ ವೇದಿಕೆ ಹಾಸಿದಂಥ ಇಬ್ಬರು ಹಿರಿಯ ಹಿಂದೂ ಪ್ರಭಾವಿಗಳು, ಇವರಿಂದ ಎಷ್ಟೋ ಯುವಕರು ಆಕರ್ಷಿತರಾಗ್ಯಾರ. ಇವ್ರಿಗೆ ನಾನು ಯಾವತ್ತೂ ತುಂಬ ಸ್ವಾಗತವನ್ನು ಬಯಸ್ತೀನಿ. ಅದ್ರ ಜೊತೆಗೆ ರವಿ ಗಂಡಿನವರೇ, ಇಲ್ಲಿ ಇರತಕ್ಕಂಥ ಎಲ್ಲ ಹಿಂದೂ ಅಭಿಮಾನಿಗಳೇ ಮತ್ತು ಎಲ್ಲನ ಯುವಕ ಮಿತ್ರರು ಯಾರು ಬೆಳಗ್ಗಿಂದ ಸಂಜೆ ತನಕ ಯಾಕೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ ಎಲ್ಲ ನನ್ನ ಸಹೋದರಿಗೆ ವಂದಿಸುತ್ತಾ ಪ್ರಾಸ್ತಾವಿಕ ನುಡಿ ಹೇಳ್ಬೇಕಂದ್ರೆ ಇವತ್ತು ಹಿಂದೂ ಛತ್ರಪತಿ ಶಿವಾಜಿಯವ್ರ ಬಗ್ಗೆ ಭಾಳ ಚಂದ ನಮ್ಮ ಇಬ್ಬರು ಭಾಷಣ ಮಾಡ್ತಾರೆ. ನಾವು ಒಂದು ಸಣ್ಣದನ್ನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಹೇಳಕ್ಕೆ ಬಯಸ್ತೀನಿ ಅಂದರೆ ಇವತ್ತು ಇಷ್ಟು ದಿವಸ ಆದರೂ ಛತ್ರಪತಿ ಶಿವಾಜಿ ಮಹಾರಾಜವ್ರ ಜಯಂತಿ ಮಾಡಬೇಕಾಗಿದ್ದು ಯಾಕಂದ್ರೆ ಇವತ್ತು ಹಿಂದೂ ರಾಷ್ಟ್ರ ಏನಾರು ಉಳಿತೈತೆ ಅಂದ್ರೆ ಛತ್ರಪತಿ ಶಿವಾಜಿ ಅವರಿಂದ ಉಳಿತೈತಿ. ಯಾಕಂದ್ರೆ ಒಂದು ಸಣ್ಣವನ್ನು ಇರುವಾಗಿ ನಮ್ಮ ತಮ್ಮನ್ನು ಹೇಳಕ್ಕೆ ಬಯಸ್ತೀನಿ. ಮೊದಲು ಹೆಂಗಿತ್ತಂದ್ರೆ ಛತ್ರಪತಿ ಶಿವಾಜಿ ಹುಟ್ಟಕ್ಕಿಂತ ಮೊದಲು ಹೆಂಗಿತ್ತಂದ್ರೆ ಉತ್ತರ ಭಾರತದ ಒಳಗೆ ಮೊದಲು ಮುಘಲ್ ಶಾಹಿಗಳಿದ್ರು. ಉತ್ತರ ಭಾರತದಲ್ಲಿ ಮೊದಲು ಮುಘಲ್ ಶಾಹಿ ಒಳಗಿದ್ರು, ದಕ್ಷಿಣ ಭಾರತದ ಒಳಗೆ ಅದಿಲ್ ಶಾಹಿಗಳಿದ್ರು. ಆಚೆ ಈಚೆ ಏನಿದ್ರು ಅಂದ್ರೆ ಇಮಾಮ್ ಶಾಹಿಗಳು, ಸುಜಾತಾಯಿಗಳು, ನದೀದ್ ಶಾಹಿಗಳು ಮತ್ತು ಕುತುಬ್ ಶಾಹಿಗಳಿದ್ರು. ಇವರೆಲ್ಲ ಅಚ್ಚಕ ಇಚ್ಚಕ ಮ್ಯಾಲೆ ಕೆಳಗೆ ಅಚ್ಚಕ ಇಚ್ಚಕ ಇವರಿದ್ರು. ಸೂರತ್ನಾಗ ಬ್ರಿಟಿಷರು ಇದ್ರು. ಸೂರತ್ನಾಗ ಯಾರಿದ್ರು ಅಂದ್ರೆ ಬ್ರಿಟಿಷ್ ಇದ್ರು, ಡಚ್ ಇದ್ರು. ಅವಾಗ ಗೋವಾದಾಗ
ಯಾರಿದ್ರು ಅಂದ್ರೆ ಪೋರ್ಚುಗಲ್ ಇದ್ರು. ನಮ್ಮ ಭಾರತ ದೇಶದ ಇತಿಹಾಸ ತಮ್ಮಲ್ಲಿ ನಾನು ಹೇಳಕ್ ಬಯಸ್ತೀನಿ. ಗೋವಾದಾಗ ಪೋರ್ಚುಗಲ್ ಇದ್ರೆ, ನಮ್ಮ ಅಯೋಧ್ಯೆ ಒಳಗೆ ಬಂಗಾಳ ಒಳಗೆ ನವಾಬ್ರಿದ್ರು. ಈಗೇನು ಅಯೋಧ್ಯೆ ಒಳಗೆ ನಾವು ರಾಮ ಮಂದಿರ ಕಟ್ಟಿವಿಲ್ಲ, ಇವತ್ತ್ಯಾಕೆ ಕಟ್ಟಿ ವಿಜೃಂಭಣೆಯಿಂದ ಜೈ ಶ್ರೀರಾಮ್ ಅಂತೀವಿ ಅಂದ್ರೆ ನವಾಬ್ದ ಹಿಡಿತದೊಳಗೆ ಅಯೋಧ್ಯೆ ಇತ್ತು. ಅದಕ್ಕೆ ನಾವು ಇವತ್ತು ರಾಮ ಮಂದಿರ ಕಟ್ಟಬೇಕಾದ್ರೆ ಭಾಳ ಸಂತೋಷದಿಂದ ಕಟ್ತೀವಿ. ಅವತ್ತಿನ ದಿವಸ ಅಯೋಧ್ಯೆಯನ್ನು ನಾಶ ಮಾಡಿ ಇವತ್ತು ನಾವು ಸ್ವತಂತ್ರ ಸಿಕ್ಕೈತೆ ಅಂದ್ರೆ ನಮ್ಮ ಹೆಮ್ಮೆ. ನಮ್ಮ ಹಿಂದೂಗಳಿಗೆ ಭಾಳ ದಿವಸದ ಮೇಲೆ ಸ್ವತಂತ್ರ ಸಿಕ್ಕೈತೆ ಅಂತ ನಾನೇನ ತಮ್ಮಲ್ಲಿ ಹೇಳಕ್ ಬಯಸ್ತೀನಿ. ತಮಿಳ್ನಾಡೊಳಗೆ ಫ್ರೆಂಚ್ ಇದ್ರು. ಹೆಂಗೈತ್ರಿ? ತಮಿಳ್ನಾಡೊಳಗೆ ಫ್ರೆಂಚ್ ಇದ್ರು. ಎಲ್ಲರೂ ಹಿಂದೂಗಳನ್ನು ನೋಡ್ತೀರಿ ನೀವು? ಇಷ್ಟೆಲ್ಲ ತೆಲ್ಲಿಂದ ತಳತ್ತಂತ ಬರೀ ಬೇರೆದವರು ಆಡ್ತಾ ಇದ್ರು. ಇನ್ನೊಂದು ಸ್ವಲ್ಪ ವರ್ಷಗೆ ಎಲ್ಲಿ ನಮ್ಮ ಧರ್ಮ ಇನ್ನೇನು ಮುಳಿ ಹೋಗುತ್ತಪ್ಪ, ನಮ್ಮ ಭಾರತ ರಾಷ್ಟ್ರ ಇನ್ನೇನು ಬೇರೆ ಧರ್ಮ ಆಗುತ್ತನ್ನೋರಿಗೇನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಿದ್ರು. ಮಹಾರಾಜ್ ಹುಟ್ಟಿದಾಗ ಅವ್ರಿಗೆ ಒಂದು ಕಟ್ಟಬೇಕಾದ್ರೆ ಜೀಜಾಬಾಯಿ ಭಾಳಷ್ಟು ಒಂದು ಅವ್ರಿಗೆ ಪ್ರೇರಣೆ ಕೊಟ್ಟು ಅವ್ರು ಕಟ್ಟಬೇಕಂದ್ರೆ ಹೆಂಗಿತ್ತಂದ್ರೆ ಅವಾಗ ನಮ್ಮ ಜಗತ್ತು ಹೆಂಗೈತಂದ್ರೆ ಗೆಲ್ಲೋರು ಸಾಥ್ ಕೊಡ್ತಾರೆ. ಯಾರು ಗೆಲ್ತಿರ್ತಾರಲ್ಲ ಅವ್ರು ಸಾಥ್ ಕೊಡ್ತಾರೆ. ಕಷ್ಟದಾಗಿದ್ದವ್ರಿಗೆ ಯಾರೂ ಸಾಥ್ ಕೊಡಂಗಿಲ್ಲ. ಯಾಕೆ ಹೇಳಕ್ ಬಯಸ್ತೀನಿ ಇದನ್ನ, ರಾಮ ರಾವಣ ಯುದ್ಧ ನಡಿತೈತಿ. ರಾಮ ರಾವಣ ಯುದ್ಧ ನಡಿತೈತಿ. 80 ದಿವಸ ಗಟ್ಟಲೆ ಯುದ್ಧ ನಡೆದಾಗ ಅವಾಗ ಮೇಲೆ ದೇವಾನ್ ದೇವತೆಗಳು ಏನ್ ಮಾಡ್ತಾರಂದ್ರೆ ಬರೀ ಜೈ ಅಂತಿದ್ರಂತೆ. ರಾಮ್ ಕಿ ಜೈ ಅಂತಿದ್ದಿಲ್ಲಂತೆ, ರಾವಣ ಕಿ ಜೈ ಅಂತಿದ್ದಿಲ್ಲಂತೆ, ಬರೀ ಜೈ ಅಂತಿದ್ರಂತೆ. ಯಾಕಂದ್ರೆ ದೇವತೆಗಳಿಗಿನ ಒಂದು ಇದು ಇತ್ತು. ಇವತ್ತು ರಾವಣ ಗೆದ್ದು ಸುಮ್ಮನೆ ಬಿಡ್ತಾನಂತ ಅಂತೇಳಿ ಎಷ್ಟು ವಿಚಿತ್ರ ಇತಿಹಾಸ ಅಂತ ತಮ್ಮಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅಂದ್ರೆ ರಾಮ ದೇವ ಮನುಷ್ಯ ಒಂದು ಜಗತ್ತಿನ ಗೊತ್ತಿದ್ರು ಯಾಕೆ ಅವನ ಬಗ್ಗೆ ರಾಮ ಗೆಲ್ತಾನ ಇಲ್ಲ, ಯಾಕೆ ಅವಮಾನ ಇತ್ತಂದ್ರೆ ರಾಮ ಬಂದಿದ್ದ ಅಯೋಧ್ಯದಿಂದ ಅಲ್ಲ, ಒಂದು ಕಾಡಿನಿಂದ ಕಪಿಗಳನ್ನು ಕರ್ಕೊಂಡ್ಬರ್ತಾನ. ಕಪಿಗಳನ್ನು ಗೊತ್ತಿದ್ದಲ್ಲಿ ಒಂದು ಮಾಡಂದ್ರೆ 4 ಮಾಡ್ತಾವ. ಅವಾಗ ರಾಮನ ಸೈನ್ಯ ಬರೀ ಕಪಿಗಳಾಗಿತ್ತು. ಅದಕ್ಕೆ ಹೆದರ್ತಿದ್ರು ದೇವ್ರು. ರಾಮ ಜೈ ಅಂದ್ರೆ ಒಂದ್ ವೇಳೆ ಏನಾಗ್ತದೆ, ಕಪಿಗಳು ಏನಾರು ಮಾಡಿ ದೇವ ರೂಪದಲ್ಲಿ ರಾಮ ಅದನ್ನೊಂದು ಗೊತ್ತಿದ್ರು ದೇವಾನ್ ದೇವರು ಬರೀ ಜೈ ಅಂತಿದ್ರು. ಹೆಂಗೆಲ್ಲಾರು ಗೆದ್ದಿನ ಬಲ ಹಿಡ್ಕೊಂಡು ಇವತ್ತು ಓಡಾಡ್ತಾರ. ಹಿಂದೂ ಸಂಘಟನೆ ಬಂದ ತಕ್ಷಣ ಹಿಂಜರಿತಾರೆ. ಎಲ್ಲಾರು ಏನಾಗೈತೆ, ಹೌದು ನಾವು ಹಿಂದೂಗಳು ಅಂತ ಹೇಳ್ತೀವಿ. ಇವತ್ತಿನ ದಿವಸ ನಮ್ಮ ದೇಶದಾಗ ಹೆಂಗಾಗೈತೆ ಅಂದ್ರೆ ನಾವು ಹಿಂದೂ ಅಂತ ಹೇಳಕ್ ನಮ್ಗೆ ಅಸಹ್ಯ ಅನ್ಸುತ್ತೆ. ಆದ್ರೆ ನಾ ಸುಡಿ ನಮ್ಮ ಸೋದರಿಗೆ ಹೇಳಕ್ ಬಯಸ್ತೀನಿ, ಇಂಥ ಜಾಗೃತಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಧರ್ಮ, ನಮ್ಮ ಹಿಂದೂ ಒಂದು ರಾಷ್ಟ್ರ ಎಚ್ಚೆತ್ತು ಹಿಡಿತೈತಿ. ನಾ ಸೋದರಿಗೆ ಎಷ್ಟು ನಮ್ಮನೆ ಹೇಳಿದ್ರು ನಾನು ಉಸಕ್ಸಾಗಂಗಿಲ್ಲ. ಅಂತ ಒಂದು ಟೈಮ್ನಾಗ ಎಲ್ಲ ಒಂದು ದೇವತೆಯವರು ಜೈ ಜೈ ಅಂತಿರ್ತಾರೆ. 80 ದಿವಸ ಆದ್ಮೇಲೆ 81ನೇ ದಿವಸ ರಾಮ್ ಗೆಲ್ತಾನಂತ ಗೊತ್ತಾದ್ಮೇಲೆ ಅವಾಗ ಇಂದ್ರ ತನ್ನ ಒಂದು ಏನದ ಇದನ್ನ ಕೊಟ್ಟು ಅದ್ರ ಜೊತೆ ಒಂದು ಸಾರಥಿಯನ್ನು ಕೊಟ್ಟು ಕಳ್ಸ್ತಾನಂತ. ಯಾವಾಗ ಇನ್ನೇನು ರಾಮಜಿ ಗೆಲ್ತಾರ ಅಂದಾಗ ಇಂದ್ರ ತನ್ನೊಂದು ಇದನ್ನ ಏನು ಸಾರಥಿಯನ್ನು ಕೊಟ್ಟು ಕಳ್ಸ್ತಾನಂತ. ಯಾವಾಗ ಗೆಲ್ಬೇಕಾದ್ರೆ ಹೆಂಗೈತ್ರಿ, ನಾವು ಗೆಲ್ಬೇಕಾದ್ರೆ ಬಹಳಷ್ಟು ಮಂದಿ ಹರ ಹಾಕ್ತಾರೆ. ಕಷ್ಟಪಟ್ಟು ಎಷ್ಟೋ ಮಂದಿ ಯೋಧರು ತಮ್ಮ ಬಲಿಯ ದಾನವನ್ನು ಕೊಟ್ಟಂತ ಎಷ್ಟು ಮಂದಿ ಯೋಧರ ಮನೆಯಾಗ ಎಷ್ಟೋ ಮಂದಿ ಹೆಣ್ಮಕ್ಳು ಕಂಡೀನ್ ಹಾಕ್ತಾರೆ. ಇವತ್ತು ಮತ್ತೊಂದು ಸ್ವತಂತ್ರ ಸಿಕ್ಕೈತೆ ಅಂದ್ರೆ ಅಷ್ಟೆಲ್ಲ ಯೋಧರ ಒಂದು ಬಲಿದಾನದಿಂದ ನಮ್ಮ ಹಿಂದೂ ರಾಷ್ಟ್ರ ಸ್ವತಂತ್ರ ಸಿಕ್ಕೈತಿ. ಇನ್ನೂ ಶಿವಾಜಿ ಮಹಾರಾಜರು ಬೆರೀತಾರೆ ಅಂದ್ರೆ ನಾವೆಲ್ಲ ಹಿಂದೂಗಳು ಇನ್ನೂ ಎಚ್ಚರಾಗಿದ್ದೀವಿ ಅಂತ ತಮ್ಮನ್ನ ಹೇಳಕ್ ಬಯಸ್ತೀವಿ. ಭಾಳ ಮಂದಿ ಹೇಳ್ತಾರೆ ಬರೀ ಹಿಂದೂಗಳಿಗೆ ಅಷ್ಟೇ ಐತಿದೆ ಅಂತೇಳಿ. ನಾವೊಂದು ನೇರವಾಗಿ ಹೇಳಕ್ ಬಯಸ್ತೀನಿ. ಇದನ್ನ ಯಾಕೆ ಹೇಳಿದ್ನಿ ಅಂದ್ರೆ ಹೇಳಿದಲ್ಲ ಗೆದ್ದೆತ್ತಿನ ಬಾಕಲ ಜೈ ಅಂತಾರೆ. ಯಾಕೆ ಇದನ್ನ ಹೇಳಿದ್ನಿ ಅಂದ್ರೆ ಇವತ್ತು ಹಿಂದೂ ರಾಷ್ಟ್ರ ಎಲ್ಲರೂ ನಾವು ಭಾಗವಹಿಸ್ಬೇಕು. ಯಾಕಂದ್ರೆ ನಾವು ಬೇರೆ ದೇಶಕ್ಕೆ ಹೋಗೋ ಮುಂದೆ ನಮ್ಮ ಪಾಸ್ಪೋರ್ಟ್ನಾಗ ಏನು ಬರಿತೀವಿ ಅಂದ್ರೆ ನಾವು ಇಂಡಿಯನ್ ಅಂತ ಬರಿತೀವಿ, ನಾವು ಹಿಂದೂಗಳು ಅಂತ ಬರಿತೀವಿ. ಹೊತ್ತು ನೀವು ಬೇರೆ ಬೇರೆ ದೇಶಕ್ಕೆ ಬರೆಯಂಗಿಲ್ಲ. ಬರೀತೀರೇನ್ರಿ ನಾವು? ಇಲ್ಲ. ಇವತ್ತು ಬಸವಣ್ಣವ್ರು ಹೇಳ್ತಾರೆ ಎಲ್ಲರೂ ಕೂಡಿ ಮಾಡಂತ. ಇವತ್ತು ನಾನು ನಮ್ಮ ಮುಸಲ್ಮಾನ್ ಕ್ರೈಸ್ತರು ಹೇಳಕ್ ಬಯಸ್ತೀನಿ, ನೀವು ನೆಲೆಸ್ದಾಗಿದ್ದು ಎಲ್ಲರೈತೆ ನಮ್ಮ ಭಾರತ ದೇಶ ನೆಲೆಸಾಕತ್ತೀರಿ. ನೀವು ಎಲ್ಲರೂ ಕೂಡಿ ಒಂದ ನೀರು ಕುಡಿಯಾಕತ್ತೀವಿ, ಒಂದ ಗಾಳಿ ಒಂದ ನೋಡಕತ್ತೀವಿ. ಇವತ್ತು ನಾವು ಪ್ಯಾಟಿ ಒಳಗೆ ಹೋದಂದ್ರೆ ಇದು ಮುಸಲ್ಮಾನ್ ಅಂಗಡಿಪ್ಪ, ಇದು ಕ್ರಿಶ್ಚಿಯನ್ ಅಂಗಡಿ ಅಂತ ಬಿಟ್ಟು ನಾವು ಏನಾದ್ರು ಬೇರೆ ಕಡೆ ಹೋಗ್ತೀವೇನ್ರಿ? ಇಲ್ಲ. ನಾವು ಹಿಂದೂಗಳು ಎಷ್ಟು ದೊಡ್ಡ ನಮ್ಮ ಮನಸ್ಸು ಐತೆ ಅಂದ್ರೆ ಎಲ್ಲರೂ ಒಟ್ಟಾಗಿ ಹೋಗುವಂತೇಳಿ. ಇವತ್ತೇನಾದ್ರು ನಮ್ಮ ದೇಶ ಇನ್ನೂ ಭದ್ರತೆ ಒಳಗೆ ಐತಂದ್ರೆ ಯಾರಂದ್ರೆ ಹಿಂದೂ ನಮ್ಮ ದೇಶ ರಾಷ್ಟ್ರದ ಹಿಂದೂವನ್ನ ರಾಷ್ಟ್ರದ ಒಂದು ಗುರು ಅನ್ನೋದು ನಮ್ಮ ದೇಶ ಇದೆ. ಅವಾಗ ಅವರೇನಾದ್ರೆ ಇಲ್ಲ ಮುಸ್ಲಿಮರ ಮೇಲೆ ಮನೆ ಮೇಲೆ ಅಷ್ಟೇ ಬಾಂಬ್ ಹಾಕ್ರಿ, ಹಿಂದೂಗಳ ಮೇಲೆ ಮನೆ ಮೇಲೆ ಬಾಂಬ್ ಹಾಕು ಅಂತಾರೆ. ಇಲ್ಲ, ನಮ್ಮ ಹಿಂದೂಗಳನ್ನು ಹೇಳಿ 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 ಹೊಡೆದ್ರೆ
ಹೊಳ್ಳಿ ಅದಕ್ಕೆ ನಮ್ಮ ಪ್ರತಿ ಉತ್ತರ ನಮ್ಮ ಭಾರತ ದೇಶದ ಏನಾಗೈತೆ ಅಂದ್ರೆ ಅದು ತಮ್ಮೆಲ್ಲರಿಗೂ ಗೊತ್ತೈತಿ. ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಇಷ್ಟು ಗಟ್ಟಿ ಐತೆ ಅಂದ್ರೆ ಯಾರ ಬಾಣ ಹಾಕುವ ಮುಂದೆ ನಮ್ಮ ದೇಶದ ಕಡೆ ಹೊಳ್ಳಕ್ಕೂ ಭಾಳ ಎಚ್ಚರಿಕೆಯಿಂದ ಬಾಣ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದ್ರೆ ನೀವು ಎಚ್ಚರಿಕೆಯಿಂದ ಬಾಣ ಹಾಕ್ತಾರೆ ಅಂದ್ರೆ ಹಿಂದೂಗಳನ್ನ ಒಂದಿದೀವಿ, ಹಿಂದೂಗಳನ್ನ ಹೊಡೆದ್ರೆ ನಮ್ಮ ಮನೆಗೆ ಹೊಡಿತಾರೆ ನಮ್ಮ ದೇಶ ಅಂತ ಹೇಳಿ ಇವತ್ತು ನಮ್ಮ ಹಾಕುವ ಮುಂದೆ ನಮ್ಮ ಭಾರತ ದೇಶ ಹಾಕ್ತಾರೆ ಅಂತ ನಮ್ಮಲ್ಲಿ ಇದನ್ನೆಲ್ಲ ಹೇಳಕ್ ಬಯಸ್ತೀನಿ. ಈಗ ಮಾರ್ಚ್ ತಿಂಗಳೈತಿ, ಮಾರ್ಚ್ ತಿಂಗಳದಾಗ ನೀನು ನಾವು ಮಹಿಳಾ ದಿನಾಚರಣೆ ಮಾಡಿದ್ವಿ. ನಾ ಯಾಕೆ ಯುವಕರಿಗೆ ಹೇಳಕ್ ಬಯಸ್ತೀನಿ ಅಂದ್ರೆ ಜೀಜಾಬಾಯಿ ಮಾತು ಹೆಂಗಿದ್ವು ಅಂದ್ರೆ ಈಗೆಲ್ಲ ನಾವು ತಾಯಿ ಏನೋ ಹೇಳಿದ್ರೆ ಏನೋ ಅಂತೇಳಿ ನಮ್ಮವ್ ಹಂಗ ಹೇಳ್ತಿರ್ತ ಅಂತಿರ್ತೀವಿ. ನಾವು ನಮ್ಮ ತಾಯಿ ನಾವು ಏನಾರು ಹೇಳಿದ್ರೆ ನಮ್ಮವ್ ಹಂಗ ಅಂತ ಬಿಡ ಅಂತ ಹೇಳ್ತೀವಿ. ಎರಡೇ ನಿಮಿಷ ಮಿಸ್ಟೇಕ್ ಅವ್ರು ಭಾಳ ಚಲೋ ಮಾತಾಡ್ತಾರೆ. ನನಗಿಂತ ಮೊದಲು ಜೀಜಾಬಾಯಿ ಒಂದು ತೋರಿಸ್ತಾ ಅಂತ ನೀವೇನಾರು ಮಾಡ್ರಿ ಅದು ಕೊಂಡಾಡೋ ಇದು ನಮ್ಗೆ ಬೇಕಂತ ಹೇಳ್ತಾನೆ. ಜೀಜಾಬಾಯಿ ಕೈ ಮಾಡಿ ತೋರಿಸಿದ ತಕ್ಷಣ ಇದೆ ಛತ್ರಪತಿ ಶಿವಾಜಿ ಅವ್ರು ಕರೀತಾರಂತ. ಇದನ್ನ ತಾಯಿ ಜೀಜಾಬಾಯಿ ಅವರು ಇದು ಕೊಂಡಾಡಿ ಇದನ್ನ ನಮ್ಗೆ ಬೇಕು, ಕೋಟೆ ನಮ್ಗೆ ಬೇಕು ಅನ್ನಕತ್ತಾರ. ನಾವು ಹೆಂಗೆ ಮಾಡೋಣ ಅಂತ ಕೇಳಿದಾಗ ಕೇವಲ ಅವಾಗ ಇದ್ದಿದ್ದು ದಾದಾಜಿ ಅವ್ರು ಮಾತ್ರ ಸಾಮರ್ಥ್ಯ ಇರ್ತೈತಿ. ದಾದಾಜಿ ಅವ್ರ ಮಗನ ಲಗ್ನ ಬರೀ 13ನೇ ವಯಸ್ಸಿನ ಮಗ, ಸ್ವಲ್ಪ ದಿವಸ ಆಗಿರ್ತೈತಿ. ಕರೀತಾರ ದಾದಾಜಿ ಅವ್ರು ಬರ್ತಾರೆ. ಅವಾಗ ಜೀಜಾ ಮಾತಿ ಹೇಳ್ತಾರ, ಬೇಡಪ್ಪ ನಿಮ್ಮ ಮನ್ಯಾಗ ಲಗ್ನ ಐತಿ, ಲಗ್ನ ಮುಗುದಿಂದ ನೀವು ಹೋಗಿ ಯುದ್ಧ ಮಾಡಂತಾರ. ಅವಾಗ ಅವ್ರು ಏನಂತಾರೆ ದಾದಾಜಿ ಅವರು, ಈಗಿನವರಾಗಿದ್ರೆ ನಾವೇನಂತಿದ್ವಿ, ನಮ್ಮ ಮನ್ಯಾಗ ಲಗ್ನ ಐತಿ ಬೇಕಂತ ಕರೀತಾರ ಇವ್ರವ್ರು, ತಾವು ಹೋಗಂಗಿಲ್ಲ, ನಾವೇ ಯಾಕೆ ಯುದ್ಧ ಮಾಡಕ್ ಹೋಗ್ತೀವಿ ಅಂತಾರೆ. ಅಂತೀವೇ ಇಲ್ಲ ನಾವೆಲ್ಲ ಅಂತೀವಿ. ಇವತ್ತು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆದ್ರೆ ಹೇಳ್ತಾರ ಮೊದಲ ಕೊಂಡಾಡ ನಾನು ಲಗ್ನ ಮಾಡ್ತೀನಿ, ಆಮೇಲೆ ನಾನು ಲಗ್ನ ಮಾಡಕ್ಕೆ ನಾ ಇರ್ಲಿಕ್ಕೆ ಛತ್ರಪತಿ ಶಿವಾಜಿ ಇರ್ತಾನ, ನೀ ಇರ್ತಿ ಅಂತ ಹೇಳ್ತಾರ. ಆ ಒಂದು ಮಹಾನ್ ಒಂದು ಇವರಿಗೆ ನಾವೆಲ್ಲ ಇವತ್ತು ಚಪ್ಪಲ ಮುಖಾಂತರ ಅವರಿಗೆ ಇದನ್ನ ಮಾಡ್ತೀವಿ. ಎಲ್ಲ ಕೋಟೆಗಳನ್ನ ಅವ್ರ ಜೀವ ಸಂಗೀತ ಉಳಿಯಂಗಿಲ್ಲ. ಲಗ್ನ ಮಾಡ್ತಾರ ಅವ್ರ ಮಗಂದು ಶಿವಾಜಿ ಮಹಾರಾಜರು ಮತ್ತು ಅವ್ರ ತಾಯಿ. ಹೆಂಗ ಅನ್ಸತ್ರಿ ಅವ್ರ ಸತ್ಯ ಸುದ್ದಿ ಕಷ್ಟ ಬಂದಾಗ ಶಿವಾಜಿ ಮಹಾರಾಜ್ ಒಂದು ಹೇಳ್ತಾರ, ನಾವು ಕೋಟೆ ಗೆದ್ವಿ, ಸಿಂಹ ಕಳ್ಕೊಂಡ್ವಿ ಅಂತ. ಇವತ್ತು ನಾವು ತೀರ್ಥ ಶ್ರೇಷ್ಠ ಆಗೈತಿ, ಸಿಂಹಾದ್ರಿ ಅಂತ ತೀರ್ಥ ಶ್ರೇಷ್ಠಕ್ಕೆ ಕೊಡಕ್ಕೆ ಬಯಸ್ತೀವಿ. ಅದಕ್ಕೆ ನಾ ಯುವಕರಿಗೆ ಒಂದು ಹೇಳ್ತೀನಿ, ತಾಯಿ ಏನು ಈ ಬಟ್ಟೆ ತೋರಿಸ್ತಾರ ನೀವು ಮಾಡಿದ್ರಂದ್ರೆ ಇನ್ನೂ ಹಿಂದೂ ಒಂದು ರಾಷ್ಟ್ರ ಒಳ್ಳೆಯ ಒಂದು ಇದುವಾಗಿ ನೀವು ಕಟ್ತೀವಿ ಅಂತ ನಾ ಎಲ್ಲ ಯುವಕರಿಗೆ ಹೇಳ್ತಾ, ನೀವೇ ಈ ಸಂಘಟನೆ ಮಾಡಿ ಎಲ್ಲ ಹಿಂದೂ ಜಾಗೃತಿ ಮಾಡಕತ್ತೀವಿ. ನಿಮ್ಮ ಉದ್ದೇಶ ಒಂದೇ ಇರಬೇಕು, ನಾವು ಹಿಂದೂ ಸಂಘಟನೆ ಮಾಡಕತ್ತೀವಿ, ನಮ್ಮ ಭಾರತ ರಾಷ್ಟ್ರ ಪರವಾಗಿ ಆ ಜಾತಿ ಈ ಜಾತಿಯವ್ರನ್ನ ನಾವು ಹೀಯಾಳಿಸಿದ ಹಿಂದೂ ಸಂಘಟನೆ ಮಾಡಕತ್ತಿಲ್ಲ ಅಂತ ನಿಮ್ಮ ತಲೆ ಒಂದಿದ್ದು ಸಾಕು. ನೀವು ಎಲ್ಲಿ ಹೋದ್ರೂ ಜಯ ಸಾಧಿಸ್ತೀರಿ. ಎಲ್ಲಿ ಹೋದ್ರಲ್ಲ ನೀವು ಮುಂದಿರುವಂಥ ಪೀಳಿಗೆ ಒಳಗೆ ಯಾರಾದ್ರೂ ಹಿಂದೂಗಳನ್ನ ಮುಟ್ಟಬೇಕಂದ್ರೆ, ಎಚ್ಚರಿಕೆಯಿಂದ ಮುಟ್ಟಬೇಕಂದ್ರೆ ಮೊದಲು ನೀವೆಲ್ಲ ನನ್ನ ಸೋದರ ಇದ್ರಲ್ಲ ಒಂದು ವ್ಯಕ್ತಿತ್ವ ನಿಮ್ದು ಕರೆಕ್ಟ್ ಇರಬೇಕು. ಪ್ರತಿ ತಿಂಗಳ ಒಂದು ಕಡೆ ಕೂಡ್ರಿ, ನಮ್ಮ ಹಿಂದೂ ರಾಷ್ಟ್ರದೊಳಗೆ ಏನೇನಾಗೈತೆ ಅನ್ನೋದು ಎಲ್ಲರೂ ಭಾಷಣ ಮಾಡಕ್ಕೆ ಕರೆದ್ರೆ ಸೂಡಿ ಗ್ರಾಮದ ಹುಡುಗರು ಎಲ್ಲರಿಗೂ ಕಣ್ಣಿಲ್ಲ ಅನ್ನೋ ಒಂದು ಭಾಷಣ ಮಾಡಿ ಅಂತ ನಮಗೆಲ್ಲರಿಗೂ ಹೇಳ್ಕೊಂತ ನಮ್ಮ ಈ ಕಾರ್ಯಕ್ರಮ ಕರೆದಂಥ ಎಲ್ಲ ಯುವಕ ಮುದ್ದಿಗೆ ಎಲ್ಲರಿಗೂ ವಂದಿಸಿ ಜೈ ಬೋಲೋ ಭಾರತ್ ಮಾತಾ ಕಿ. ಇವತ್ತು ನಮ್ಮ ರಾಮ ಮಂದಿರ ಮುಂದೆ ಬರೋದ ದಿನದೊಳಗೆ ಮಧುರಾನ ಒಂದು ಇದು ಮಾಡೋರು ಇದ್ರೆ ಕೃಷ್ಣನ ಅವನ ಇನ್ನೂ ಲಘುನ ಆಗುತ್ತಂತ ತಮ್ಮೆಲ್ಲರಿಗೆ ಕೇಳ್ಕೊಂತ ನಾವೆಲ್ಲ ಅತಿ ಲಘುನ ನಾವು ಮತ್ತೊಂದ್ಸಲ ಕೃಷ್ಣನ ಒಂದು ಮಂದಿರವನ್ನು ಕಾಯೋಣ ಅಂತ ತಮ್ಮೆಲ್ಲರೂ ಕೇಳ್ಕೊಂಡು ನಾನು ಮಾಡ್ತೀನಿ.